ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಈಗ ಕಳ್ಳರ ಭೀತಿ ಶುರುವಾಗಿದೆ. ಮೂವರು ಹುಡುಗರ ಗ್ಯಾಂಗ್ಗೆ ಜನ ಭಯ ಬಿದ್ದಿದ್ದಾರೆ. ಮನೆಗೆ ಬರ್ತಾರೆ, ಬೀಗ ಮುರಿತಾರೆ, ಏನೇನ್ ಸಿಗುತ್ತೆ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗ್ತಾರೆ. ಕಳೆದ ಸೋಮವಾರ ಮನೆಯೊಂದಕ್ಕೆ ಇದೇ ರೀತಿಯಲ್ಲಿ ನುಗ್ಗಿದ್ರು ಕದೀಮರು. ಮನೆಯ ಗೇಟ್ ಓಪನ್ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿ ಜನ ಇರೋದು ಗೊತ್ತಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಮನೆಯ ಟೆರೆಸ್ ಮೇಲೆ ಹೋಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಫುಟೇಜ್ ಸಿಕ್ಕಿದೆ. ಈ ಕಳ್ಳರ ಗ್ಯಾಂಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೌಂಡೇ ಆಗದಂತೆ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವಂತಹ ಗ್ಯಾಂಗ್ ಇದು. ಮೂವರ ಗ್ಯಾಂಗ್. ಅವರ ಚಲನವಲನಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೇಟ್ ಹಾರಿ ಅನಂತರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪು, 3 ಯುವಕರ ಗುಂಪು. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತರದಲ್ಲಿ ಯಾವಾಗ ಸೌಂಡ್ ಬರುತ್ತೋ, ಯಾವಾಗ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ, ಆಗ ಏಕಾಏಕಿಯಾಗಿ ಓಡ್ ಹೋಗ್ತಾರೆ. ಬೀಗ ಮುರಿದು ಮನೆಗೆ ಬರುವಂತಹ ಕಳ್ಳರ ಗುಂಪು. ಈಗ ಗೊತ್ತಾಗಿರೋದು, ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಮೂವರು ಸಣ್ಣ ಹುಡುಗರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾರೆ. ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ. ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಬೇಕು. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ದೃಶ್ಯಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹುಡುಗರು, 3 ಹುಡುಗರ ಗುಂಪದು. ಲಿಂಗರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಅದು. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಈಗ ಕಳ್ಳರ ಭೀತಿ ಶುರುವಾಗಿದೆ. ಮೂವರು ಹುಡುಗರ ಗ್ಯಾಂಗ್ಗೆ ಜನ ಭಯ ಬಿದ್ದಿದ್ದಾರೆ. ಮನೆಗೆ ಬರ್ತಾರೆ, ಬೀಗ ಮುರಿತಾರೆ, ಏನೇನ್ ಸಿಗುತ್ತೆ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗ್ತಾರೆ. ಕಳೆದ ಸೋಮವಾರ ಮನೆಯೊಂದಕ್ಕೆ ಇದೇ ರೀತಿಯಲ್ಲಿ ನುಗ್ಗಿದ್ರು ಕದೀಮರು. ಮನೆಯ ಗೇಟ್ ಓಪನ್ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿ ಜನ ಇರೋದು ಗೊತ್ತಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಮನೆಯ ಟೆರೆಸ್ ಮೇಲೆ ಹೋಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಫುಟೇಜ್ ಸಿಕ್ಕಿದೆ. ಈ ಕಳ್ಳರ ಗ್ಯಾಂಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೌಂಡೇ ಆಗದಂತೆ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವಂತಹ ಗ್ಯಾಂಗ್ ಇದು. ಮೂವರ ಗ್ಯಾಂಗ್. ಅವರ ಚಲನವಲನಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೇಟ್ ಹಾರಿ ಅನಂತರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪು, 3 ಯುವಕರ ಗುಂಪು. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತರದಲ್ಲಿ ಯಾವಾಗ ಸೌಂಡ್ ಬರುತ್ತೋ, ಯಾವಾಗ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ, ಆಗ ಏಕಾಏಕಿಯಾಗಿ ಓಡ್ ಹೋಗ್ತಾರೆ. ಬೀಗ ಮುರಿದು ಮನೆಗೆ ಬರುವಂತಹ ಕಳ್ಳರ ಗುಂಪು. ಈಗ ಗೊತ್ತಾಗಿರೋದು, ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಮೂವರು ಸಣ್ಣ ಹುಡುಗರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾರೆ. ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ. ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಬೇಕು. ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ದೃಶ್ಯಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹುಡುಗರು, 3 ಹುಡುಗರ ಗುಂಪದು. ಲಿಂಗರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಅದು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಈಗ ಕಳ್ಳರ ಭೀತಿ ಶುರುವಾಗಿದೆ. ಮೂವರು ಹುಡುಗರ ಗ್ಯಾಂಗ್ಗೆ ಜನ ಭಯ ಬಿದ್ದಿದ್ದಾರೆ. ಮನೆಗೆ ಬರ್ತಾರೆ, ಬೀಗ ಮುರಿತಾರೆ, ಏನೇನ್ ಸಿಗುತ್ತೆ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗ್ತಾರೆ. ಕಳೆದ ಸೋಮವಾರ ಮನೆಯೊಂದಕ್ಕೆ ಇದೇ ರೀತಿಯಲ್ಲಿ ನುಗ್ಗಿದ್ರು ಕದೀಮರು. ಮನೆಯ ಗೇಟ್ ಓಪನ್ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿ ಜನ ಇರೋದು ಗೊತ್ತಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಮನೆಯ ಟೆರೆಸ್ ಮೇಲೆ ಹೋಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಫುಟೇಜ್ ಸಿಕ್ಕಿದೆ. ಈ ಕಳ್ಳರ ಗ್ಯಾಂಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೌಂಡೇ ಆಗದಂತೆ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವಂತಹ ಗ್ಯಾಂಗ್ ಇದು. ಮೂವರ ಗ್ಯಾಂಗ್. ಅವರ ಚಲನವಲನಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೇಟ್ ಹಾರಿ ಅನಂತರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪು, 3 ಯುವಕರ ಗುಂಪು. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತರದಲ್ಲಿ ಯಾವಾಗ ಸೌಂಡ್ ಬರುತ್ತೋ,
ಯಾವಾಗ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಏಕಾಏಕಿಯಾಗಿ ಓಡ್ ಹೋಗ್ತಾರೆ. ಬೀಗ ಮುರಿದು ಮನೆಗೆ ಬರುವಂಥ ಕಳ್ಳರ ಗುಂಪು ಈಗ ಗೊತ್ತಾಗಿರೋದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ ಮೂವರು ಸಣ್ಣ ಸಣ್ಣ ಹುಡುಗರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾರೆ. ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ. ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಬೇಕು, ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ದೃಶ್ಯಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹುಡುಗರು, 3 ಹುಡುಗರ ಗುಂಪದು. ಲಿಂಗರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಅದು. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಈಗ ಕಳ್ಳರ ಭೀತಿ ಶುರುವಾಗಿದೆ. 3 ಹುಡುಗರ ಗ್ಯಾಂಗ್ಗೆ ಜನ ಭಯ ಬಿದ್ದಿದ್ದಾರೆ. ಮನೆಗೆ ಬರ್ತಾರೆ, ಬೀಗ ಮುರಿತಾರೆ, ಏನೇನು ಸಿಗುತ್ತೆ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗ್ತಾರೆ. ಕಳೆದ ಸೋಮವಾರ ಮನೆಯೊಂದಕ್ಕೆ ಇದೇ ರೀತಿಯಲ್ಲಿ ನುಗ್ಗಿದ್ರು ಕದೀಮರು. ಮನೆಯ ಗೇಟ್ ಓಪನ್ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿ ಜನ ಇರೋದು ಗೊತ್ತಾಗಿದೆ. ಜನ ಇರೋದು ಗೊತ್ತಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಮನೆಯ ಟೆರೆಸ್ ಮೇಲೆ ಹೋಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಫುಟೇಜ್ ಸಿಕ್ಕಿದೆ. ಈ ಕಳ್ಳರ ಗ್ಯಾಂಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೌಂಡೇ ಆಗದಂತೆ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವಂತಹ ಗ್ಯಾಂಗ್ ಇದು. 3 ಗ್ಯಾಂಗ್. ಅವರ ಚಲನವಲನಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೇಟ್ ಹಾರಿ ಅನಂತರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪು, 3 ಯುವಕರ ಗುಂಪು. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತರದಲ್ಲಿ ಯಾವಾಗ ಸೌಂಡ್ ಬರುತ್ತೋ, ಯಾವಾಗ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಏಕಾಏಕಿಯಾಗಿ ಓಡ್ ಹೋಗ್ತಾರೆ. ಬೀಗ ಮುರಿದು ಮನೆಗೆ ಬರುವಂಥ ಕಳ್ಳರ ಗುಂಪು ಈಗ ಗೊತ್ತಾಗಿರೋದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ 3 ಸಣ್ಣ ಸಣ್ಣ ಹುಡುಗರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾರೆ. ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ. ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಬೇಕು, ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ದೃಶ್ಯಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹುಡುಗರು, 3 ಹುಡುಗರ ಗುಂಪದು. ಲಿಂಗರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಅದು. ಬೆಂಗಳೂರಿನ ಲಿಂಗರಾಜಪುರದಲ್ಲಿ ಈಗ ಕಳ್ಳರ ಭೀತಿ ಶುರುವಾಗಿದೆ. 3 ಹುಡುಗರ ಗ್ಯಾಂಗ್ಗೆ ಜನ ಭಯ ಬಿದ್ದಿದ್ದಾರೆ. ಮನೆಗೆ ಬರ್ತಾರೆ, ಬೀಗ ಮುರಿತಾರೆ, ಏನೇನು ಸಿಗುತ್ತೆ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗ್ತಾರೆ. ಕಳೆದ ಸೋಮವಾರ ಮನೆಯೊಂದಕ್ಕೆ ಇದೇ ರೀತಿಯಲ್ಲಿ ನುಗ್ಗಿದ್ರು ಕದೀಮರು. ಮನೆಯ ಗೇಟ್ ಓಪನ್ ಮಾಡಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಮನೆಯಲ್ಲಿ ಜನ ಇರೋದು ಗೊತ್ತಾಗಿದೆ. ಜನ ಇರೋದು ಗೊತ್ತಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಮನೆಯ ಟೆರೆಸ್ ಮೇಲೆ ಹೋಗಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಫುಟೇಜ್ ಸಿಕ್ಕಿದೆ. ಈ ಕಳ್ಳರ ಗ್ಯಾಂಗ್ಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೌಂಡೇ ಆಗದಂತೆ ಬಂದು ಕಳ್ಳತನ ಮಾಡಿ ಎಸ್ಕೇಪ್ ಆಗುವಂತಹ ಗ್ಯಾಂಗ್ ಇದು. 3 ಗ್ಯಾಂಗ್. ಅವರ ಚಲನವಲನಗಳು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ನೋಡಿ. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ. ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಗೇಟ್ ಹಾರಿ ಅನಂತರದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪು, 3 ಯುವಕರ ಗುಂಪು. ಲಿಂಗರಾಜಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತರದಲ್ಲಿ ಯಾವಾಗ ಸೌಂಡ್ ಬರುತ್ತೋ, ಯಾವಾಗ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಏಕಾಏಕಿಯಾಗಿ ಓಡ್ ಹೋಗ್ತಾರೆ. ಬೀಗ ಮುರಿದು ಮನೆಗೆ ಬರುವಂಥ ಕಳ್ಳರ ಗುಂಪು ಈಗ ಗೊತ್ತಾಗಿರೋದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಈ 3 ಸಣ್ಣ ಸಣ್ಣ ಹುಡುಗರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಅನ್ನಿಸ್ತಾ ಇದ್ದಾರೆ. ಇವರು ಕಳ್ಳತನಕ್ಕೆ ಇಳಿದಿದ್ದಾರೆ ಅನ್ನೋ ಮಾಹಿತಿ. ಯಾರವರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಪರಿಶೀಲನೆಯನ್ನು ನಡೆಸಬೇಕು, ಅದರ ಜೊತೆಯಲ್ಲಿ ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದು ಮನೆಗೆ ನುಗ್ಗಿ ಈ ರೀತಿಯಾಗಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ದೃಶ್ಯಗಳು ಈಗ ಸದ್ಯಕ್ಕೆ ಸಿಕ್ಕಿರೋದು. ಅಪ್ರಾಪ್ತ ವಯಸ್ಸಿನ ಬಾಲಕರ ರೀತಿಯಲ್ಲಿ ಕಾಣಿಸ್ತಾ ಇರುವಂಥ ಹುಡುಗರು, 3 ಹುಡುಗರ ಗುಂಪದು. ಲಿಂಗರಾಜಪುರಂನಲ್ಲಿ ನಡೆದಿರುವಂತಹ ಘಟನೆ ಅದು.